BTS ಅವ್ರು ಹೇಳಿದಾಗೆ BTS ಯಾಕೆ ಯಾವಾಗ್ಲೂ ವೈರಲ್ ಆಗುತ್ತೆ ಅಂತ ಅಂದ್ರೆ ಸಿನಿಮಾ ಮುಂದೆ ಎಲ್ಲರೂ ಬಂದು ನೋಡಿ ಹೋಗ್ಬಿಡ್ತೀವಿ, ಬಟ್ ಅದ್ರ ಹಿಂದೆ ಇವರೆಲ್ಲ ನಾವೆಲ್ಲ ಕಷ್ಟಪಡ್ತಿರೋದು ಹಿಂಗೆಲ್ಲ ಆಡ್ತಿರ್ತಾರೆ, ಅದ್ ನೋಡಕ್ಕೆ ತುಂಬಾ ರೋಮಾಂಚನವಾಗಿರುತ್ತೆ. ಅದೇ ಐಡಿಯಾ BTS ಅನ್ನೋದಕ್ಕೆ. ಆದ್ರೆ ಇದು ನಾವೇನೋ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಹೊರಟಾಗ ನಾವು ಸಮಾಜನ ಬಯೋಕ್ ಶುರು ಮಾಡ್ಬಿಡ್ತೀವಿ. ನಾನೇನೋ ಮಾಡ್ತಿದ್ದೀನಿ, ಅವ್ರು ಒಪ್ಕೊಂತ ಇಲ್ಲ, ನಾನು ಹಂಗ್ ಮಾಡ್ಬೇಕಿತ್ತು, ನನ್ನ ಒಪ್ಕೊಂತ ಇಲ್ಲ ಅನ್ನೋದು. ಆ ಹೊಣೆನ ಸಮಾಜದ ಮೇಲೆ ಹಾಕದಲೆ ನಮ್ಮ ಕಷ್ಟಗಳು ಏನಿರುತ್ತೆ ನಾವು ಅಂತಂದ್ರೆ ಸಿನಿಮಾನ ಮೀರಿ ಒಬ್ಬ ಮನುಷ್ಯ ತನಗ್ ಬೇಕಾಗಿರೋದನ್ನ ಮಾಡೋಕೆ ಹೊರಟಾಗ ತನ್ನೊಳಗೆ ತಾನು ಏನೇನೋ ಅನುಭವಿಸ್ತಾನೆ. ಅದು ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ BTS. ಮಿಕ್ಕಿದ್ದನ್ನ ನಾವು ಇಷ್ಟು ಬೇಗ ಬಿಟ್ಕೊಡೋದಲ್ಲೇ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತೆರೆ ಮುಂದೆ ಬರ್ತಾ ಇದ್ದೇವೆ. ಇದಕ್ಕೆ ನನ್ನ ಜೊತೆ ನನ್ನ ಸಹ ನಿರ್ದೇಶಕರು ನನ್ನೊಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿ 5 ಸಿನಿಮಾಗಳನ್ನ ನಿರ್ದೇಶನ ಮಾಡಿದೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಇರಲಿ. ಧನ್ಯವಾದಗಳು. ನನ್ನ ಹೆಸರು ಸಾಯಿ ಶ್ರೀನಿಧಿ ಅಂತ. ಸೊ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಫಿಲ್ಮ್ ನ ಬರೆದು ಡೈರೆಕ್ಟ್ ಮಾಡಿದ್ದೀನಿ. ಅವ್ರು ಕುಲ್ದೀಪ್ ಕಾರ್ಯಪ್ಪ ಅಂತ. ಸೊ ಆ ರೀತಿಯಲ್ಲಿದ್ದಾಗ ಒಂದು ಸಿನಿಮಾ ಮಾಡೋಣ, ಏನಾದ್ರೂ ಆಗ್ಲಿ ಮುಂದೆ ನೋಡ್ಕೊಳ್ಳೋಣ ಅಂತ ಒಂದು ಬ್ಲೈಂಡ್ ಫೇತ್ ಅಲ್ಲಿ ನಾವು ಈ ಪ್ರಾಜೆಕ್ಟ್ ಶುರು ಮಾಡಿದ್ದು. ಸೊ ಶುರು ಮಾಡ್ತಾ ನಾವು ಈ ಟ್ರೇಲರ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೆಂಗೆ ಅಂದ್ರೆ ಅದೇ ಸಾಲ ಮಾಡಾದ್ರು ಕಾಡಿ ಬೇಡಿ ಹೆಂಗೋ ಒಂದ್ ಮಾಡ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ಬಟ್ ಎಂಡ್ ಪಾಯಿಂಟ್ ಅಲ್ಲಿ ನಮ್ಗೆ ರಿಯಾಲಿಟಿ ಸ್ಟ್ರಕ್ ಆದಾಗ ಓಕೆ ಇದು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಅಂತ ಅನ್ಸ್ತು. ಬಟ್ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮುರಳಿ ಕೃಷ್ಣ ಸರ್ ಅವ್ರು ಬಂದ್ಬಿಟ್ಟು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಇದರಿಂದ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಯ್ತು, ಯಾಕಂದ್ರೆ ಸ್ವಲ್ಪ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು. ಸೊ ಅವರಿಂದಾಗಿ ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ನಾವು ಜನಕ್ಕೆ ತೋರ್ಸೋ ಹಂಗಾಗಿದೆ. ಸೊ ತುಂಬಾ ಎಕ್ಸೈಟ್ ಆಗಿದೀವಿ. ಸೊ ಜನ ಏನಂತಾರೆ ನಮಗೆ ಗೊತ್ತಿಲ್ಲ. ಸೊ ಒಂದು ಹುಚ್ಚುತನದಿಂದ ಬಟ್ ಒಂದು ಆನೆಸ್ಟ್ ಹುಚ್ಚುತನದಿಂದ ಒಂದು ಸಿನಿಮಾ ಮಾಡಿದೀವಿ. ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಸರ್ ಟೋಟಲ್ ಫಿಲ್ಮ್ ಬಂದ್ಬಿಟ್ಟು 2.5 hours ಇದೆ ಸರ್. 2.5 hours ಇದೆ ಸರ್ ಫಿಲ್ಮ್. ಸರ್ 5 ಕಥೆಗಳು, ಬೇರೆ ಬೇರೆ ಕಥೆಗಳು, ಬಟ್ ಎಲ್ಲಾ ಕಥೆಗಳು ಕೂಡ ಫಿಲ್ಮ್ ಮೇಕಿಂಗ್ ಬಗ್ಗೆ ಇದೆ. ಸೊ ಒಬ್ಬೊಬ್ರು ಡೈರೆಕ್ಟರ್ಸ್ ಹಾಗಾಗಿ ಬಟ್ 5 ಕಥೆಗಳಿಗೂ ಸಂಬಂಧ, ಒಂದೊಂದು ಕ್ಯಾರೆಕ್ಟರ್ಸ್ ಓವರ್ಲ್ಯಾಪ್ ಆಗುತ್ತೆ. ನಿಮ್ಗೆ ಎಲ್ಲ ಒಟ್ಟಿಗೆ ನೋಡಿದ್ರೆ ಒಂದು ಸಿನಿಮಾನೇ ಆಗುತ್ತೆ. ಇಲ್ಲ ಹೌದು, ಪ್ರತಿ ಕಥೆಗೂ ಅದ್ರದೇ ಆದಂತ ಹೆಸರಿದೆ. ಸರ್ ನಾನು ಸಾಯಿ ಶ್ರೀನಿಧಿ, ನಾನು ಮಾಡಿರೋ ಫಿಲ್ಮ್ ಬಂದ್ಬಿಟ್ಟು ಕಾಫಿ ಸಿಗರೇಟ್ಸ್ ಅಂಡ್ ಲೈನ್ಸ್ ಅಂತ. ಸೊ ನನ್ನ ಹೆಸರು ಪ್ರಜ್ವಲ್ ರಾಜ್. ಸೊ ನಾನು ಮಾಡಿರೋ ಹೆಸರು ಬಾನಿಗೊಂದೆ ಎಲ್ಲೆಲ್ಲಿ ಅಂತ. ಸಿನಿಮಾದ ಬಗ್ಗೆ ಒಂದೆರಡು ಲೈನ್ ಹೇಳಿ ಸರ್. ನಿಮ್ದು ಏನದು? ಸ್ವಲ್ಪ ಸ್ಟೇಜ್ ಫಿಯರ್ ಇದೆ. ಓಕೆ, ಲಾಸ್ಟಿಗೆ ಮಾತಾಡಿ, ನೋ ಪ್ರಾಬ್ಲಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ಭರದ್ವಾಜ್. ಇಷ್ಟು ವರ್ಷಗಳಿಂದ ನಾನು ಬರೀ ನಟಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಆದ್ರೂ ನಾನು ನಟಿಯಾಗಕ್ಕೂ ಮುಂಚೆ ಕ್ರಿಯೇಟಿವ್ ಟೆಕ್ನಿಷಿಯನ್ ಆಗಿನೇ ನಾನು ನನ್ನ ಕೆಲಸದ ಜರ್ನಿನ ಶುರು ಮಾಡಿದ್ದು. ಸೊ ಕುಲ್ದೀಪ್ ಅವರು ಇವರೆಲ್ಲ ಸೇರ್ಕೊಂಡು ಆಕ್ಚುಲಿ ಈ ಐಡಿಯಾ ಹೇಳಿದಾಗ ದೇ ವರ್ ಲುಕಿಂಗ್ ಔಟ್ ಫಾರ್ ಮತ್ತೊಬ್ಬ ನಿರ್ದೇಶಕರು ಬಂದ್ರೆ ಚೆನ್ನಾಗಿರುತ್ತೆ, ಒಟ್ಟು ಒಂದು 5 ಸಿನಿಮಾಗಳಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಹೇಳಿದಾಗ ನನಗೆ ವೈ ನಾಟ್ ಅಂದ್ರೆ ಮತ್ತೆ ನಾನು ಪರದೆ ಹಿಂದೆ ಕೆಲಸ ಮಾಡುವಂತ ಅವಕಾಶ ಬಂದಾಗ ಬೇಡ ಅನ್ನಿಸ್ತು. ಸೊ ಸುಮೋಹ ಅಂತ ನನ್ನ ಕತೆ ಹೆಸರು. ಅದರಲ್ಲಿ ಮಹಾದೇವ್ ಪ್ರಸಾದ್ ಮತ್ತೆ ಶ್ರೀಪ್ರಿಯಾ ಅವರು ಮುಖ್ಯ ಭೂಮಿಕೆಯನ್ನ ನಡೆಸಿದ್ದಾರೆ. ಅಂಡ್ ತುಂಬಾ ಒಳ್ಳೆ ಆಕ್ಟರ್ಸ್, ತುಂಬಾ ಒಳ್ಳೆ ಏನಂತಾರೆ, ನನ್ನ ಸಿನಿಮಾನಲ್ಲಿ ಮಹಾದೇವ್ ಪ್ರಸಾದ್ ಅವರು ಟಚ್ ಅಪ್ ಹುಡುಗ ಅಂದ್ರೆ ಮೇಕಪ್ ಅಸಿಸ್ಟೆಂಟ್ ಅವರ ಪಾತ್ರನ ನಿರ್ವಹಿಸಿದ್ದಾರೆ. ಅವರ ಮತ್ತು ಅವರ ಹೆಂಡತಿ ಸಂಬಂಧದ ಬಗ್ಗೆ, ಮತ್ತೆ ಒಂದಷ್ಟು ಇಂಡಸ್ಟ್ರಿನಲ್ಲಿ ಆಗುವಂತಹ ಅವಮಾನಗಳಿರ್ಬಹುದು ಅಥವಾ ಗೆಲುವುಗಳಿರ್ಬಹುದು, ಇವೆಲ್ಲದ್ರನ್ನ ಅಂದ್ರೆ ಇಟ್ಕೊಂಡು ಮನಸ್ಸಲ್ಲಿ ಬರ್ದಿರುವಂತಹ ಕತೆ ಇದು. ನನ್ನ ಫಸ್ಟ್ ಡೈರೆಕ್ಟೋರಿಯಲ್, ನನ್ನ ಡೆಬ್ಯೂ ಡೈರೆಕ್ಟೋರಿಯಲ್. ಈ ಸಿನಿಮಾ ನನ್ಗೆ ಯಾವಾಗ್ಲೂ ತುಂಬಾನೇ ಹತ್ರ ಆಗಿರತ್ತೆ. ಈ ಸಿನಿಮಾ ನೀವೆಲ್ಲ ಹೇಗ್ ರಿಸೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಬರಿಬೇಕಾ ಬೇಡವಾ, ಮಾಡ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋಣ ಅಂತ ಅನ್ಕೊಂಡಿದೀನಿ. ಬಟ್ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್ ಟೀಮ್. ಸೊ BTS ನ ನೀವೆಲ್ಲರೂ ಪ್ರೀತಿಯಿಂದ ಒಂದು ಏನಂತಾರೆ ಹೊಸತನದಿಂದ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ ನಾನು ಅನ್ಕೊಂಡಿದೀನಿ. DMK ಎಂಟರ್ಟೈನ್ಮೆಂಟ್, ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ತುಂಬಾ ಹೃದಯದ ಧನ್ಯವಾದಗಳು. ಯಾಕೆಂತಂದ್ರೆ ಸಿನಿಮಾ ಎಲ್ರು ನಾವು ಸಾಯಿ ಹೇಳ್ದಂಗೆ ಎಲ್ಲ ಮಾಡ್ಬೇಕು ಅನ್ನೋ ಪ್ಯಾಷನ್ ಇರುತ್ತೆ. ಬಟ್ ಪ್ಯಾಷನ್ ಒಂದೇ ಇದ್ರೆ ಸಾಲ್ತು ಆಕ್ಚುಲಿ ಸಿನಿಮಾ ಮಾಡೋದಕ್ಕೆ. ಬರೀ ಪ್ಯಾಷನ್ ಅನ್ನು ಇಟ್ಕೊಂಡು ದುಡ್ಡಿಲ್ಲ ಅಂತಂದ್ರೆ ದಟ್ ಈಸ್ ವಿಟಮಿನ್ M ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಿನಿಮಾ ಮಾಡೋದಕ್ಕೆ. ಸೊ ಅದಕ್ಕೆ ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್
ಮಾಡೋದಕ್ಕೆ ಆಗಲಿ ಅಥವಾ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿ ಹೆಲ್ಪ್ ಮಾಡ್ತಿರೋದು ಮುರಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಈ ತರ ಯಂಗ್ಸ್ಟರ್ಸ್ ಮಾಡ್ತಿರೋ ಪ್ರಾಜೆಕ್ಟ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಂಬಿಕೆ ಇಟ್ಟು ಯಾರೋ ಸಿನಿಮಾನ ನೋಡಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ತರ ಇರೋ ಟೈಮಲ್ಲಿ ಸರ್ ಬಂದು ನಮಗೆ ಸಪೋರ್ಟ್ ನಿಲ್ತಿರೋದು ತುಂಬಾನೇ ಹೆಲ್ಪ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅದು ಬಿಟ್ರೆ ಅಷ್ಟೇ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ರಾಜೇಶ್ ಅಂತ. ಸೊ ನಾನು ಇಲ್ಲಿ ಯಾವ ಕತೆ ಬರ್ದಿದ್ದೀನಿ ಅಂತಂದ್ರೆ ಬ್ಲಾಕ್ ಬಸ್ಟರ್ ಅಂತ ಸಿನಿಮಾ ಹೆಸರು. ಸೊ ನಾನು ಇದಕ್ಕೂ ಮುಂಚೆ ಇದು ನನ್ನ ಫಸ್ಟ್ ಫಿಲಮ್. ಇದಕ್ಕೂ ಮುಂಚೆ ನಾನು ಕುಲ್ದೀಪ್ ಕಾರ್ಯಪ್ಪ ಅವರ ಫಿಲಮಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ. ಸೊ ಅದೇ ಟೀಮಲ್ಲಿ ನಾವು ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ. ಸೊ ಸಾಯಿ ಆಗಲಿ, ಪ್ರಜ್ವಲ್ ಆಗಲಿ ಅಥವಾ ನಾನಾಗಲಿ ಎಲ್ಲರೂ ನಾವು ನೋಡಿದವ್ರು ಏನಂತಾರೆ ಅಂತ ಒಂದು ಸಿನಿಮಾ ಇತ್ತು, ಅದ್ರಲ್ಲಿ ನಾವು ಎಲ್ಲ ವರ್ಕ್ ಮಾಡಿದ್ವಿ. ಸೊ ಅದಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು. ಸೊ ಎಲ್ಲರೂ ಹೇಗೂ ಒಂದು ಟೀಮ್ ಇದೆ, ಏನಾದರೂ ಒಂದು ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಸೊ ನಾನು ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ಕುಲ್ದೀಪ್ ಅವ್ರ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಸಾಯಿ ಅದಕ್ಕೆ ರೈಟರ್ ಆಗಿರ್ಬೋದು, ಪ್ರಜ್ವಲ್ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡ್ಬೋದು, ಅಪೂರ್ವ ಅವರು ಕಾಸ್ಟ್ಯೂಮ್ ಅಥವಾ ಡೈರೆಕ್ಷನ್ ಕೂಡ ಹೆಲ್ಪ್ ಮಾಡಿದ್ರು. ಸೊ ಎಲ್ರಿಗೂ ಸಪೋರ್ಟ್ ಮಾಡ್ಕೊಂಡು ವರ್ಕ್ ಮಾಡಿದಂಥ ಪ್ರಾಜೆಕ್ಟ್ ಇದು. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಸಪ್ರೇಟ್ ಕಥೆಗಳು ಸರ್. ಈ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಅವ್ರವ್ರ ಕಥೆಯಲ್ಲಿ ಅವ್ರದ್ದು ಇಂಪಾರ್ಟೆನ್ಸ್ ಇದೆ. ಸೊ ಅವ್ರು ಬೇರೆಯವ್ರ ಕಥೆಯಲ್ಲಿ ಹೋದಾಗ ಜಸ್ಟ್ ಲೈಕ್ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ, ಇದು ಒಂದು ಹೀರೋ ಇದ್ದಾಗ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ತರ ಹೇಗಿರ್ತಾರೆ, ಅವ್ರದ್ದು ಆ ಇಂಪಾರ್ಟೆನ್ಸ್ ಅಷ್ಟೇ ಇರುತ್ತೆ. ಎಲ್ಲರ ಕಥೆಯಲ್ಲೂ ಹೋಗಿ ಬರ್ತಾರೆ. ಸೊ ಹೀಗಿದೆ ಸರ್. ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ. ನಿಮ್ಮ ಕತೆ ಯಾವುದು ಟೈಟಲ್? ನನ್ನ ಕತೆ ಹೆಸರು ಹೀರೋ ಅಂತ. ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೆ ನಾವು ಅಥವಾ ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಸಹ ಒಂದು 5 ಜನ 10 ಜನ ಮೇರು ನಟರು ಇರ್ಬೋದು, ಅಂದ್ರೆ ಟಾಪ್ ಸ್ಟಾರ್ಸ್ ಅನ್ನೋ ತರ. ಅದನ್ನ ಬಿಟ್ರೆ ಒಂದು 20 ಜನ ಬೇರೆ ಆಕ್ಟರ್ಸ್ ಇರ್ಬೋದು. ಆಕ್ಟರ್ ಆಗ್ಬೇಕು ಅನ್ಕೊಳ್ಳೋರು ಒಂದು 10 ಲಕ್ಷ ಜನ, 1 ಕೋಟಿ ಜನ ಇರ್ತಾರೆ. ಆ 1 ಕೋಟಿನಲ್ಲಿ ಒಬ್ಬನ ಕತೆ. ನೀವು ಆತನ ಕತೆ ನೋಡಿದ್ರೆ ನೀವೇ ಅಂದ್ಬಿಡ್ತೀರಾ ಇವ್ನು ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ. ಆದ್ರೆ ಅವ್ನ ಕನ್ಸು ಯಾವಾಗ್ಲೂ ಒಳಗೆ ಹಾಗೆ ಇರುತ್ತಿಲ್ಲ, ನಾನೊಂದಿನ ಹೀರೋ ಆಗ್ತೀನಿ ಅಂತ. ಅಂತ ಒಬ್ಬ ತೀರಾ ಸಾಮಾನ್ಯನ ಒಂದು ಸಣ್ಣ ಕತೆ ಇದು. ಹಾಗೆ ಎಲ್ಲರ ಕಥೆಗಳು ನೀವು ಹೇಳೋದಾದ್ರೆ ಮಧ್ಯದಲ್ಲಿ ಎಲ್ಲಾ ಕಥೆಗಳು ಓವರ್ಲ್ಯಾಪ್ ಆಗುತ್ತೆ. ಹಾಗಾಗಿ ಎಂಡಲ್ಲಿ ಬಂದು ಮೀಟ್ ಆಗ್ಬೇಕು ಅಂತ ಇಲ್ಲ. ಅಲ್ಲಲ್ಲಿ ಎಲ್ಲಾ ಕಥೆಗಳು ಒಟ್ಟಿಗೆ ಬರೋದ್ರೆ ನಿಮಗೆ ಓವರ್ ಆಲ್ ನೋಡ್ಬೇಕಾದ್ರೆ ಒಂದೇ ಸಿನಿಮಾ ತರನೇ ಭಾವಿಸ್ಬೋದು. ಬರಿಬೇಕಾದ್ರೆ ನಾವು ಬೇಕು ಬೇಡ ಅಂದ್ರೂ ನಮ್ಮ ಬರವಣಿಗೆ ರಿಯಾಲಿಟಿ ರಿಫ್ಲೆಕ್ಷನ್ ಆಗಿರುತ್ತೆ. ಹಾಗಾಗಿ ಅದು ಇನ್ನೋವೇಟಿವ್ಲಿ ಅದು ಬಂದಿದೆ. ಎಲ್ಲಾ ಕಥೆಗಳಲ್ಲೂ ನೀವು ನೋಡಿದ್ರೆ ಅದು ಅನ್ಸುತ್ತೆ ತೀರಾ ಸಹಜವಾದಂತ ಕಥೆಗಳು. ನಮ್ಮ ರಿಯಾಲಿಟಿ ಏನಿದೆ ನಮ್ಮ ಸುತ್ತ ಅದಕ್ಕೆ ತೀರಾ ಹತ್ರ ಇರುವಂತ ಕಥೆಗಳು, ನಮ್ಮಲ್ಲೇ ಇರೋ ಒಂದು ನಾವು ಅನುಭವಿಸ್ತೀವಿ. ನಾವು ಖಂಡಿತವಾಗ್ಲೂ ನಮ್ಮ ಫಸ್ಟ್ ಸರ್ಕಲ್ ಅಲ್ಲಿ ನಾವು ನೋಡಿರುವಂತಹ ಕಥೆಗಳು. ಎಲ್ರು ಜನರಲಿ ಆಡಿಯನ್ಸಸ್ಗೆ ಸಿನಿಮಾ ಅಂದಿದ ತಕ್ಷಣ ಇವಾಗ ನಾನು ಆಸ್ ಅನ್ ಆಕ್ಟರ್ ವಾಟ್ ಐ ಫೇಸ್ ಇಸ್ ಹೊರ ಹೋಗ್ತೀವಿ, ನೀನ್ ಬಿಡಮ್ಮ ಫುಲ್ ಏನು ಮೇಕಪ್ ಹಾಕೊಳ್ತೀಯ, ಕೈಗೊಬ್ರಿರ್ತಾರೆ ಕಾಲ್ಗೊಬ್ರಿರ್ತಾರೆ ಅನ್ನೋ ಒಂದು ಪರ್ಸೆಪ್ಷನ್ ಅಲ್ಲಿ ಇರ್ತಾರೆ, ಅಸಂಪ್ಷನ್ ಅಲ್ಲಿ ಇರ್ತಾರೆ. ಆದ್ರೆ ಆಕ್ಟರ್ಸ್ ನ ಓಕೆ ಲೆಟ್ಸ್ ಕೀಪ್ ದೆಮ್ ಅಸೈಡ್, ಬಟ್ ದೆನ್ ಬೇರೆ ಟೆಕ್ನಿಷಿಯನ್ಸ್ ಎಲ್ರು ಎಷ್ಟು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕಷ್ಟಪಟ್ಟಿರ್ತಾರೆ. ಅವಮಾನಗಳನ್ನ ಖಂಡಿತ ಪ್ರತಿಯೊಬ್ರು ಫೇಸ್ ಮಾಡಿರ್ತಾರೆ. ಅಂದ್ರೆ ಇಂಥವ್ರು ಮಾಡಿಲ್ಲ. ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ ಆಗ್ಬೇಕು ಅಂತಂದ್ರೆ ಅವ್ನ ಆಸ್ ಅ ಟಚ್ ಅಪ್ ಹುಡುಗ ಯಾರ್ಯಾರ ಕೈಲಿ ಹೇಗೆ ಬೈಸ್ಕೊಂಡಿರ್ತಾನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಷ್ಟೋ ಜನ ಡೈರೆಕ್ಟರ್ಸ್ ಕೈಲಿ ಹೇಗೆ ಬೈಸ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಇದು ಡೈಲಿ ಬ್ರೆಡ್. ಅಂದ್ರೆ ಅವರು ದಿನನಿತ್ಯ ಕೆಲಸ ಮಾಡಿ ದುಡ್ಕೊಂಡು ತಿನ್ನುವಂತಹ ಕೆಲಸ ಇದು. ಸೊ ಈ ಪ್ರಪಂಚನ ಹೊರ ಜಗತ್ತಿಗೆ ತೋರಿಸುವಂತ ಪ್ರಯತ್ನ ಈ ಸಿನಿಮಾ. ಅಂದ್ರೆ ಯಾವಾಗ್ಲೂ ನಮ್ ಜೊತೆನೆ ಓಡಾಡ್ಕೊಂಡಿರೋರು ಮೇಕಪ್ ಮ್ಯಾನ್ ಗಿಂತ ಜಾಸ್ತಿ ಟಚ್ ಅಪ್ ಹುಡುಗರು, ಮೇಕಪ್ ಅಸಿಸ್ಟೆಂಟ್ಸ್. ಸೊ ಅವರು ಲಿಟ್ರಲಿ ನಮ್ಮ ತುಂಬಾ ಇಂಪಾರ್ಟೆಂಟ್ ಭಾಗ ಆಗಿರ್ತಾರೆ. ನೀರು ಅಂತ ಹಿಂಗ ಅನ್ನಕ್ಕೆಲ್ಲ ನೀರು ತಗೊಂಡ್ಬಿಡ್ತಾರೆ. ಅಂದ್ರೆ ನಮಗ್ ಬೇಸಿಕಲಿ ಲಿಟ್ರಲಿ ಕಷ್ಟ ಅಂತ ಆಗ್ಬಾರ್ದು ಸೆಟ್ ಅಲ್ಲಿ, ಆ ತರ ನೋಡ್ಕೊಳ್ಳುವಂತ ತುಂಬಾ ಇಂಪಾರ್ಟೆಂಟ್ ಭಾಗ ಅವರು. ಬಟ್ ಆಫನ್ ಅವ್ರನ್ನೇ ತುಂಬಾ ನಾವು ಏನು ಟಚ್ ಅಪ್ ಹುಡುಗ ಅವನು ಅನ್ನೋ ತರ ಹೇಳಲ್ಲ ಪ್ರಾಬಬ್ಲಿ ಡೈರೆಕ್ಟ್ ಆಗಿ. ಬಟ್ ದಟ್ ಈಸ್ ವೇರ್ ವಿ ಆಲ್ ಅವ್ರನ್ನ ಟ್ರೀಟ್ ಹಾಗೆ ಮಾಡ್ತೀವಿ. ಸೊ ನನ್ನ ಇಷ್ಟು ವರ್ಷದ ವಾಟ್ ಎವರ್ 8-9 years ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಅಸಿಸ್ಟೆಂಟ್ ಆಗಿ ಬಂದಂತ ಹುಡುಗರಾಗಿರ್ಬೋದು ಅಥವಾ ಮೇಕಪ್ ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡಿರುವಂತ ಹುಡುಗರಿರ್ಬೋದು, ಐ ರಿಯಲಿ ಡೆಡಿಕೇಟ್ ಮೈ ಫಿಲ್ಮ್ ಟು ದೆಮ್. ಅವರಿಗೋಸ್ಕರ ಮಾಡಿರೋದು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಅತಿ ಮುಖ್ಯವಾದಂತ ನಮ್ಮೆಲ್ಲರ ತುಂಬು ಹೃದಯದ ಧನ್ಯವಾದಗಳು ರಾಜ್ ಬಿ ಶೆಟ್ಟಿ ಅವರಿಗೆ.
ಅವ್ರು ನಮ್ಮ ಇಡೀ ಸಿನಿಮಾವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ನಮ್ಮೊಟ್ಟಿಗೆ ನನ್ನಿಂದ ಏನೇ ಸಹಾಯ ಬೇಕು ನಿಮ್ಗೆ ಅಂದ್ರೆ ಹೇಳಿ ಅಂತ ಹೇಳಿ ನಮ್ಮ ಟ್ರೇಲರ್ಗೆ ಅವರ ಧ್ವನಿಯನ್ನು ಒದಗಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದ.